ಹಾಸನದಲ್ಲಿ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಕರ್ನಾಟಕದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಸಾವಿರ ದಿನಗಳ ಸಂಭ್ರಮಾಚರಣೆಗೆ ಸಿದ್ದವಾಗ್ತಾ ಇರುವ ಸಂದರ್ಭದಲ್ಲಿ ರಾಜ್ಯದಲ್ಲಿ ಸಾವಿರಾರು ಸಮಸ್ಯೆಗಳು ಉಲ್ಬಣಗೊಂಡಿವೆ ಎಂದು ಅವರು ಆರೋಪಿಸಿದರು. ಅಭಿವೃದ್ಧಿ ಶೂನ್ಯವಾಗಿದ್ದು ದರೋಡೆ ಮತ್ತು ಅಪರಾಧ ಪ್ರಕರಣಗಳು ಹೆಚ್ಚಾಗಿವೆ ಎಂದು ಕಿಡಿಕಾರಿದರು. 5 ಗ್ಯಾರಂಟಿಗಳ ಹೆಸರಿನಲ್ಲಿ ಸರ್ಕಾರ ಜನರನ್ನ ತಪ್ಪುದಾರಿಗೆಳೆದುಕೊಂಡಿದೆ ಎಂದು ಅವರು ಆರೋಪಿಸಿದರು. ಕರ್ನಾಟಕ ಸರ್ಕಾರ ಘೋಷಿಸಿದ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ನೀಡೋದಾಗಿ ಹೇಳಿದ್ರು ಅದು ಸರಿಯಾಗಿ ತಲುಪ್ತಿಲ್ಲ ಎಂದು ಪ್ರಶ್ನಿಸಿದ್ರು. ಈ ಕುರಿತು ಪ್ರಶ್ನೆ ಮಾಡಿದಾಗ ಸಚಿವರು ತಿಂಗಳ ಕೊಡುವುದು ಸಂಬಳ ಅಲ್ಲ ಎಂದು ಹೇಳ್ತಾರೆ, ಹಾಗಿದ್ರೆ ಯಾಕೆ ಕೊಟ್ಟಿದೆ ಎಂದು ವ್ಯಂಗ್ಯವಾಡಿದ್ರು. ಬೆಳಗಾವಿ ಅಧಿವೇಶನದಲ್ಲೇ ಸಚಿವರು ತಪ್ಪು ಮಾಹಿತಿಯನ್ನ ನೀಡಿದ್ದಾರೆ ಎಂದು ಆರೋಪಿಸಿದ ಅವರು ಗೃಹಲಕ್ಷ್ಮಿಯರಿಗೆ ಕೊಡಬೇಕಾದ ಹಣ ಯಾವ ಲಕ್ಷ್ಮಿಗೆ ಹೋಗಿದೆ ಎಂದು ಪ್ರಶ್ನಿಸಿದರು. ಗೃಹಲಕ್ಷ್ಮಿಯರಿಗೆ ನೀಡಬೇಕಾದಂತಹ ಹಣ ಬೆಳಗಾವಿ ಲಕ್ಷ್ಮಿಗೆ ಹೋಗಿದೆ ಎಂದು ವ್ಯಂಗ್ಯವಾಗಿ ಟೀಕಿಸಿದರು. ಪರಿಶಿಷ್ಟ ಸಮಾಜಕ್ಕೆ ಸಾವಿರಾರು ಕೋಟಿ ರೂಪಾಯಿ ಮೀಸಲಿಟ್ಟಿದ್ದೇವೆ ಎಂದು ಹೇಳಿದರು. ಅವರಿಗೆ ನಯಾ ಪೈಸೆಯೂ ಸಿಕ್ಕಿಲ್ಲ. ಎಲ್ಲರಿಗೂ ಗ್ಯಾರಂಟಿ ಎಂದವರು ದಲಿತರಿಗೆ ಗ್ಯಾರಂಟಿ ಹಣ ನೀಡಿರೋದು ಯಾಕೆ ಎಂದು ಪ್ರಶ್ನಿಸಿದರು. ಮೀಸಲಿಟ್ಟಿರುವ ಹಣ ಅವರಿಗೆ ಹಕ್ಕು, ಅದು ಗ್ಯಾರಂಟಿಯಲ್ಲ ಎಂದು ಸ್ಪಷ್ಟಪಡಿಸಿದರು. ಈ ವಿಷಯದಲ್ಲಿ ದಲಿತ ಪರ ಸಂಘಟನೆಗಳು ಮೌನವಾಗಿರುವುದೇಕೆ ಎಂಬುದು ಅರ್ಥವಾಗ್ತಾ ಇಲ್ಲ ಅಂದರು. ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ಸಂಭ್ರಮಾಚರಣೆ ಸರ್ಕಾರಕ್ಕೆ ನೈತಿಕ ಹಕ್ಕಿಲ್ಲ. ಇದು ನಾ ಕೊಡೆ ನೀ ಬಿಡೆ ಎನ್ನುವ ಸರ್ಕಾರ ಎಂದು ಕಿಡಿಕಾರಿದ್ರು. ಜನರಿಗೆ ಸಂಭ್ರಮ ಬೇಡ, ಸಮಸ್ಯೆಗಳಿಗೆ ಪರಿಹಾರ ಬೇಕು ಎಂದು ಹೇಳಿದರು. ಶಾಸಕರು ಕುಟುಂಬ ಸಮೇತರಾಗಿ ವಿದೇಶ ಪ್ರವಾಸಕ್ಕೆ ತೆರಳಿರುವ ವಿಚಾರಕ್ಕೂ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಮುಖ್ಯಮಂತ್ರಿಗಳು ಸರ್ಕಾರ ಹಣ ನೀಡಿಲ್ಲ ಅಂತಾರೆ, ಆದರೆ ಶಾಸಕರು ಸರ್ಕಾರವೇ ಹಣ ಕೊಡ್ತಾ ಇದೆ ಅಂತಾರೆ. ಕುಟುಂಬ ಸಮೇತ ಮೋಜು ಮಸ್ತಿ ಮಾಡುವುದು ಯಾವ ರೀತಿಯ ಆಡಳಿತ ಎಂದು ಪ್ರಶ್ನಿಸಿದ್ರು. ರಾಜ್ಯದಲ್ಲಿ ವಿದ್ಯಾರ್ಥಿಗಳನ್ನ ಟಿಪ್ಪರ್ನಲ್ಲಿ ಟ್ರಿಪ್ಗೆ ಕರೆದೊಯ್ಯುವ ಪರಿಸ್ಥಿತಿ ಇದೆ, ಆದರೆ ಶಾಸಕರು ಮಾತ್ರ ವಿದೇಶ ಪ್ರವಾಸಕ್ಕೆ ಹೋಗ್ತಿದ್ದಾರೆ ಎಂದು ಟೀಕಿಸಿದರು. ಬಸ್ನಲ್ಲಿ ಉಚಿತ ಪ್ರಯಾಣ ಆರಂಭಿಸಿದ ದಿನದಿಂದಲೇ ಸಾರಿಗೆ ಇಲಾಖೆ ಅಧೋಗತಿಗೆ ಹೋಗಿದೆ ಎಂದರು. ಬೆಂಗಳೂರಿನಲ್ಲಿ ಓಡಿ ಕೆಟ್ಟಿರುವ ಬಸ್ಗಳನ್ನು ಜಿಲ್ಲೆಗಳಿಗೆ ಕಳಿಸಲಾಗ್ತಾ ಇದೆ ಎಂದರು. ಸರ್ಕಾರ ಜಾಹೀರಾತುಗಳಿಗೆ ಅಪಾರ ಹಣ ಖರ್ಚು ಮಾಡ್ತಾ ಇದೆ, ಅದು ಸಾರ್ವಜನಿಕರ ಹಣ ಅಲ್ಲವೇ ಎಂದು ಪ್ರಶ್ನಿಸಿದರು. ಜಲಾಶಯದ ಕ್ರಸ್ಟ್ ಗೇಟ್ ಸರಿಪಡಿಸಲು ಬಂದವರಿಗೆ 12 ಕೋಟಿ ರೂಪಾಯಿ ಕೊಡಲಾಗದೆ ಕೆಲಸ ನಿಲ್ಲಿಸಿ ಹಿಂತಿರುಗಿದ್ದಾರೆ. ಜಾಹೀರಾತಿಗೆ ಕೊಡುವ ಹಣವನ್ನು ಸಾರ್ವಜನಿಕರ ಕೆಲಸಕ್ಕೆ ಬಳಸಿದ್ರೆ ಉಪಯೋಗವಾಗ್ತಾ ಇತ್ತು ಎಂದು ಹೇಳಿದರು. ಕೇಂದ್ರದಿಂದ ಸುಭದ್ರ ಬಜೆಟ್ ಬಂದಿದ್ರೂ ಅದನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಇಲ್ಲ ಎಂದು ವ್ಯಂಗ್ಯವಾಡಿದರು. ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅಕ್ಸಾಯಿ ಚೀನ್ ಬಗ್ಗೆ ತೆಗೆದುಕೊಂಡ ನಿರ್ಧಾರವನ್ನು ಉಲ್ಲೇಖಿಸಿ ತೀವ್ರ ಟೀಕೆಗಳನ್ನು ವ್ಯಕ್ತಪಡಿಸಿದರು. ಒಟ್ಟಿನಲ್ಲಿ ರಾಜ್ಯ ಸರ್ಕಾರದ ಆಡಳಿತ ಶೈಲಿಯ ಮೇಲೆ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದು ಜನರ ಸಮಸ್ಯೆಗಳಿಗೆ ತಕ್ಷಣ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದರು. ಸದನದಲ್ಲಿ ಅದು ಕಣ್ತಪ್ಪಿನಿಂದ ಆಗೋಗಿದೆ, ನಾನು ಅಂದುಕೊಂಡಿದ್ದೆ, ಆದರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬಿಡುಗಡೆ ಮಾಡಿಲ್ಲ. ಇಂಥ ಉತ್ತರವನ್ನು ಕೊಡಬಹುದಾ? ಅಂದ್ರೆ ಇದು ಲೂಟಿ ಸರ್ಕಾರ ಅಲ್ವಾ? ಪರಿಶಿಷ್ಟ ಜಾತಿ ವರ್ಗಗಳಿಗೆ 42,000 ಕೋಟಿ ಹಣ ಇಟ್ಟಿದ್ದೀವಿ ಅಂತಂದ್ರಿ, ಆದ್ರೆ ಅವರಿಗೆ ಸಿಕ್ಕಿದ್ದು ನಯಾ ಪೈಸೆ ಇಲ್ಲ. ಗ್ಯಾರಂಟಿ ನನಗೂ ಫ್ರೀ ನಿನಗೂ ಫ್ರೀ ಅಂತ ಹೇಳಿದ ಮುಖ್ಯಮಂತ್ರಿಗಳು ದಲಿತ ಸಮುದಾಯಗಳಿಗೆ ಯಾಕೆ ಗ್ಯಾರಂಟಿ ಹಣ ಕೊಟ್ಟಿಲ್ಲ? ಇದುವರೆಗೂ ಕೊಟ್ಟಿಲ್ಲ. ಎಲ್ಲರಿಗೂ ಗ್ಯಾರಂಟಿ ಖಜಾನೆ ಹಣ ಕೊಡ್ತಕ್ಕಂಥ ಸಂದರ್ಭದಲ್ಲಿ ದಲಿತರಿಗೆ ಖಜಾನೆ ಹಣ ತಲುಪಿಲ್ಲ, ಕೊಟ್ಟಿಲ್ಲ. ಅದನ್ನು ಪ್ರಶ್ನೆ ಮಾಡಲಾಗಿ 42,000 ಕೋಟಿ ಅವರಿಗೆ ಸಪರೇಟ್ ಆಗಿ ಇಟ್ಟಿದ್ದೀವಲ್ಲ, ಅದರಿಂದ ಕೊಡ್ತೀವಿ ಅಂದ್ರು. ಅದು ಗ್ಯಾರಂಟಿ ಹಣ ಆಗೋದಿಲ್ಲ. ಯಾಕೆ ಅಂತಂದ್ರೆ ಅವರ ಅಭ್ಯುದಯಕ್ಕಾಗಿ, ಅವರ ಅಭಿವೃದ್ಧಿಗಾಗಿ ಅವರಿಗೆ ಕೊಡಬೇಕಾದ ಹಣವನ್ನ ನೀವು ಕೊಟ್ಟಿದ್ದು. ಗ್ಯಾರಂಟಿ ಅವರಿಗೆ ಸಪರೇಟ್ ಆಗಿ ಬೇರೆ ಅವರದೇ ಹಣದಲ್ಲಿ ಕೊಡ್ತೀವಿ ಅಂತ ತಪ್ಪು. ಇವತ್ತಿನವರೆಗೂ ಯಾವುದೇ ಸಂಘಟನೆಗಳು ಇದರ ವಿರುದ್ಧವಾಗಿ ಹೋರಾಟ ಮಾಡದೇ ಇರತಕ್ಕಂಥದ್ದು ದಲಿತ ಸಂಘಟನೆಗಳು ನನಗೆ ವಿಪರ್ಯಾಸ ಅಂತ ಕಾಣ್ತದೆ. ಇದನ್ನವರೆಗೂ ಕೂಡ 7 ನಿಗಮಗಳಿದೆ, 42,000 ಕೋಟಿ ಕೊಟ್ಟಿದ್ದೀವಿ ಅಂತ ಹೇಳಿದವರು 7 ನಿಗಮಗಳಿಗೂ ಸೇರಿ 350 ಕೋಟಿ ರೂಪಾಯಿಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಇನ್ನೂ ಅವರಿಗೆ. ಅಂದ್ರೆ ಯಾವ ರೀತಿ ದಲಿತರಿಗೆ ವಂಚನೆ ಮಾಡಿದ್ದಾರೆ, ಹಿಂದುಳಿದವರಿಗೆ ವಂಚನೆ ಮಾಡಿದ್ದಾರೆ,
ಈಗ ನಾನು ಒಂದು ವಿಷಯವನ್ನ ಸರ್ಕಾರ ಮಾಡಿರ್ತಕ್ಕಂಥ ಕ್ರಮವನ್ನ ಸ್ವಾಗತ ಮಾಡ್ತೇನೆ. ಅಲ್ಪಸಂಖ್ಯಾತರಿಗೆ 700 ಚಿಲ್ಲರೆ ಕೋಟಿಗಳ ಒನ್ ಟೈಮ್ ಸೆಟಲ್ಮೆಂಟ್ ಅಂತೇಳಿ ಘೋಷಣೆ ಮಾಡಿದೆ. ನಾನು ಸ್ವಾಗತ ಮಾಡ್ತೇನೆ. ನೀವು ಅವರಿಗೆ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿ ಬಡ್ಡಿ ರಹಿತವಾಗಿ ಎಷ್ಟು ಸಾಲ ಪಡೆದಿದ್ರೋ ಅದನ್ನು ನೀವು ಸಾಲನ ವಾಪಸ್ ಪಡೆಯತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದೀರಿ. ಆದರೆ ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು, ದಲಿತರಿಗೆ ಹಾಕಿಲ್ಲ, ಹಿಂದುಳಿದವರಿಗೆ ಹಾಕಿಲ್ಲ, ರೈತರಿಗೆ ಹಾಕಿಲ್ಲ, ಮಹಿಳೆಯರು, ಸ್ವಸಹಾಯ ಸಂಘಗಳು ಇವತ್ತು ಸಮಾಜವನ್ನು ಕಟ್ಟತಕ್ಕಂಥ ಕೆಲಸ ಮಾಡಲಿಕ್ಕೆ ಅವರು ಹೊರಟಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಕೂಡ ಸಾಲ ಪಡೆದಿದ್ದಾರೆ. ಆ ಬಡ್ಡಿಯನ್ನು ಕೂಡ ಸರ್ಕಾರ ಮನ್ನಾ ಮಾಡಬೇಕಲ್ಲ, ಒನ್ ಟೈಮ್ ಸೆಟಲ್ಮೆಂಟ್ ಮಾಡಬೇಕಲ್ಲ. ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಯಾಕೆ ಅಂದ್ರೆ ಈ ರೀತಿ ಹಲವಾರು ರೀತಿಯಲ್ಲಿ ಇವತ್ತು ಈ ಸರ್ಕಾರ ಸಮಸ್ಯೆಗಳನ್ನ ಉದ್ಭವ ಮಾಡಿ 1000 ದಿನಗಳು ನಮ್ಮದು ಆಗೋಗಿದೆ. ಅದರಿಂದಾಗಿ ಸಂಭ್ರಮಕ್ಕೆ ಕಾರಣವೇ ಇಲ್ಲ. ಕೇವಲ ಅಧಿಕಾರ ನಾನು ಕೊಡೆ, ನಾನು ಬಿಡೆ, ಇದು ಜಂಜಾಟ. ಮಾನ್ಯ ಮುಖ್ಯಮಂತ್ರಿಗಳು ನಾನು ಯಾವುದೇ ಕಾರಣಕ್ಕೆ ಯಾರಿಗೂ ಅಧಿಕಾರ ಬಿಟ್ಕೊಡಲ್ಲ. ಪಾಪ ಡಿ.ಕೆ. ಶಿವಕುಮಾರ್ ನಾನು ಯಾವುದೇ ಕಾರಣಕ್ಕೂ ನಾನು ಮುಖ್ಯಮಂತ್ರಿ ಆಗದೆ ಇರೋದೇ ಇಲ್ಲ, ನಾನು ಕಿತ್ಕೊಡ್ತೇನೆ. ಇದು ಯಾರಿಗೆ ಬೇಕಾಗಿದೆ ಸ್ವಾಮಿ? ಇದು ಜನರಿಗೆ ಬೇಕಾದ್ದು ಇದಲ್ಲ. ಜನರಿಗೆ ಸಮಸ್ಯೆಗಳು ನೂರಾರಿದೆ, ಪರಿಹಾರ ಬೇಕಾಗಿದೆ. ಎಲ್ಲೆಲ್ಲಿ ಶಾಸಕರದು ಇತ್ತೀಚೆಗೆ ಕೇಳಿದ್ರಿ ನೀವು, ಕುಟುಂಬ ಸಮೇತರಾಗಿ ಸುಮಾರು 30 ಶಾಸಕರು ಟೂರ್ ಹೋಗ್ತಾರೆ ಹೊರದೇಶಕ್ಕೆ ಅಂತ. ಮುಖ್ಯಮಂತ್ರಿಗಳು ಹೇಳ್ತಾರೆ ಸರ್ಕಾರದ ಹಣದಲ್ಲಿ ಹೋಗ್ತಾ ಇಲ್ಲ, ಹೋಗುವಂತವರು ಹೇಳ್ತಾರೆ ಸರ್ಕಾರ ನಮಗೆ ಹಣ ಕೊಡ್ತಾ ಇದೆ, ನಾವು ಹೋಗ್ತಾ ಇದ್ದೀರಿ ಅಂತ. ದ್ವಂದ್ವ ಎಲ್ಲಿದೆ ಇಲ್ಲಿ? ಸಂಸಾರ ಸಮೇತರಾಗಿ ಮೋಜು ಮಸ್ತಿಗೆ ಹೋಗೋದಾದ್ರೆ ನೀವು ಯಾವ ಶಾಸಕರು ಬೇಕಾದ್ರೂ ಟೂರ್ ಹೋಗ್ಬೋದು. ನಾವು ಯಾರನ್ನ ಪ್ರಶ್ನೆ ಮಾಡ್ಲಿಕ್ಕೆ ಮಾಡುವಂಥದ್ದು ನಮಗೆ ಸರಿಯಲ್ಲ. ಆದ್ರೆ ಗುಂಪಾಗಿ ಹೋಗೋದಿದೆಯಲ್ಲ, ಇನ್ ಆರ್ಗನೈಸ್ಡ್ ವೇ, ಯಾರೂ ಕೂಡ ಗುಂಪಾಗಿ ಹೋಗೋದಿಲ್ಲ, ತನ್ನ ಪಾಡಿಗೆ ತಾನು ಹೋಗ್ಬೋದು. ಆದ್ರೂ ಇದು ಸರ್ಕಾರ ಮಾಡ್ತಿರ್ತಕ್ಕ. ನೀವು ಹೊರದೇಶಕ್ಕೆ ಹೋಗಿ ಏನನ್ನ ಕಲ್ತು ಬಂದಿಲ್ಲಿ ಪ್ರಯೋಗ ಮಾಡ್ತೀರಿ? ಜನರಿಗೆ ಹೇಳ್ಬೇಕಲ್ಲ. ಅದೇ ಶಾಲಾ ಮಕ್ಕಳುಗಳನ್ನ ಟ್ರಿಪ್ ಕರ್ಕೊಂಡು ಹೋಗ್ತಿದ್ದಾರೆ. ಯಾವುದರಲ್ಲಿ? ಟಿಪ್ಪರ್ಗಳಲ್ಲಿ, ಲಾರಿಗಳಲ್ಲಿ, ಟಿಪ್ಪರ್ಗಳಲ್ಲಿ ಕರ್ಕೊಂಡು ಹೋಗ್ತಿದ್ದೀರಿ. ಮೊನ್ನೆ ಇತ್ತೀಚೆಗೊಂದು ಫೋಟೋ ಬಂದಿತ್ತು, JCBಯಲ್ಲಿ ಹುಡುಗರನ್ನೆಲ್ಲ ಮಕ್ಕಳನ್ನೆಲ್ಲ ಕುಳಿಸ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದಾರೆ.